ಒಂದು ನಿಮಿಷದಲ್ಲಿ ಜೀವನವೇನೂ ಬದಲಾಗುವುದಿಲ್ಲ. ಆದರೆ ಆ ಒಂದು ನಿಮಿಷದಲ್ಲಿ ಯೋಚಿಸಿ ತೆಗೆದುಕೊಳ್ಳುವ ನಿರ್ಣಯ ಮಾತ್ರ ಜೀವನವನ್ನೇ ಬದಲಾಯಿಸುತ್ತದೆ. ಕಷ್ಟಗಳನ್ನು ಎದುರಿಸುವ ಧೈರ್ಯ, ಹಾಗೆ ನೋವುಗಳನ್ನು ಸಹಿಸುವ ತಾಳ್ಮೆ ಯಾವಾಗಾದರೆ ನಿನ್ನಲ್ಲಿ ಇರುತ್ತದೆಯೋ ಆಗಲೇ ನೀನು ಯಶಸ್ವಿಯತ್ತ ಹೆಜ್ಜೆ ಹಾಕುತ್ತಿರುವೆ ಎಂದು. ಒಂದು ಹನಿಯಷ್ಟು ಅನುಮಾನವೂ ಕೂಡ ಯಾವುದೇ ಬಾಂಧವ್ಯಕ್ಕೆ ಅಪಾಯಕಾರಿ. ಸಮುದ್ರದಷ್ಟು ಪ್ರೇಮವಿದ್ದಾಗ್ಯೂ ದ್ವೇಷಕ್ಕೆ ಹಾಗೆ ದೂರಕ್ಕೆ ಅನುಮಾನವೇ ಮೂಲ ಕಾರಣ. ಅನುಮಾನಿಸಬೇಡಿ, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಒಬ್ಬರ ನೆರಳಲ್ಲಿ ಬೆಳೆಯಬೇಕೆಂದು ಯಾವತ್ತೂ ಅಂದುಕೊಳ್ಳಬೇಡ. ಕಷ್ಟವಾದರೂ ಸರಿ, ಸ್ವಂತವಾಗಿ ಬೆಳೆಯುವುದನ್ನು ಅಭ್ಯಾಸ ಮಾಡಿಕೊ. ಒಂದು ಮಾತ್ರ ನೆನಪಿಟ್ಟುಕೋ, ನೆರಳಲ್ಲಿ ಗಿಡವೇ ಬೆಳೆಯುವುದಿಲ್ಲ. ಮನುಷ್ಯರು ನಾವು ಬೆಳೆಯಬಲ್ಲವೇ? ನಿಮಗೆ ಒಬ್ಬರ ಜೀವನವನ್ನು ಸ್ವಲ್ಪವಾದರೂ ಪ್ರಭಾವಿತ ಮಾಡುವ ಶಕ್ತಿ ಇದ್ದರೆ ತಕ್ಷಣವೇ ಪ್ರಯತ್ನಿಸಿ. ಈಗಿನ ಪ್ರಪಂಚಕ್ಕೆ ಇದು ಬಹಳ ಅವಶ್ಯಕ. ಪರ್ವತದ ಎತ್ತರ ನೋಡಿ ಭಯಪಟ್ಟರೆ ಶಾಶ್ವತವಾಗಿ ಕೆಳಗೆ ಇದ್ದು ಬಿಡುತ್ತೀಯ. ಅದೇ ಸಾಹಸಭರಿತನಾಗಿ ಒಂದೊಂದು ಹೆಜ್ಜೆ ಮುಂದೆ ಇಟ್ಟರೆ ಶಿಖರಾಗ್ರವನ್ನು ತಲುಪುತ್ತೀಯ. ಜೀವನದಲ್ಲಿ ಒಂದು ಲಕ್ಷ್ಯವನ್ನು ನಿರ್ಮಿಸಿಕೊಳ್ಳಿ. ಅದನ್ನೇ ನಿಮ್ಮ ಜೀವನ ಲಕ್ಷ್ಯವನ್ನಾಗಿಸಿಕೊಳ್ಳಿ. ಅದನ್ನೇ ಧ್ಯಾನಿಸಿ, ಅದನ್ನೇ ಉಸಿರಾಡಿ. ಇದೇ ಯಶಸ್ಸಿಗೆ ದಾರಿ. ಉನ್ನತವಾಗಿ ಯೋಚಿಸುವವರಿಗೆ ಯಾವತ್ತೂ ಒಂಟಿತನ ಇರುವುದಿಲ್ಲ. ಏಕೆಂದರೆ ಅವರ ಆಲೋಚನೆಯೇ ಅವರ ಮಿತ್ರರು. ಎಲ್ಲವನ್ನೂ ಕಳೆದುಕೊಂಡರೂ ಸಹ ಒಂದು ಆತ್ಮವಿಶ್ವಾಸವನ್ನು ಮಾತ್ರ ಯಾವತ್ತೂ ಕಳೆದುಕೊಳ್ಳಬೇಡ. ಅದು ಒಂದಿದ್ದರೆ ಸಾಕು, ನಾವು ಕಳೆದುಕೊಂಡಿರುವ ಎಲ್ಲವನ್ನೂ ಮತ್ತೆ ಪಡೆದುಕೊಳ್ಳಬಹುದು. ಕಾಡುವ ಬಡತನ ನಾಳೆ ಹೋಗಬಹುದು, ಇಲ್ಲದ ಸಿರಿತನ ಮುಂದೆ ಬರಬಹುದು. ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ, ವಿಶ್ವಾಸ ಮತ್ತೆ ಪಡೆಯುವುದು ಬಹಳ ಕಠಿಣವೇ ಸರಿ. ಯಾರನ್ನಾದರೆ ನೀವು ಕಣ್ಣು ಮುಚ್ಚಿ ಕುರುಡಾಗಿ ನಂಬುವಿರೋ ಅವರೇ ನಿಮ್ಮ ಕಣ್ಣು ತೆರೆಸುವ ಗುಣಪಾಠಗಳನ್ನು ಕಲಿಸುತ್ತಾರೆ. ಭಗವಂತ ನಮಗೆ ಮನಸ್ಸಿನೊಂದಿಗೆ ಬುದ್ಧಿಯೂ ಕೊಟ್ಟಿರುವನು. ಹೌದು, ಯಾರನ್ನಾದರೆ ನೀವು ಕುರುಡಾಗಿ ನಂಬುವಿರೋ ಅವರಿಂದಲೇ ನೀವು ಮೋಸ ಹೋಗುವ ಸಂಭವವೇ ಹೆಚ್ಚು. ಅಸಲಿಗೆ ನೀವು ನಂಬುವುದು ನಿಮ್ಮವರನ್ನೇ, ಪರಿಚಿತರನ್ನು. ಅಪರಿಚಿತರನ್ನು ಯಾರೂ ನಂಬುವುದಿಲ್ಲ. ಪರಿಚಿತರನ್ನು ಮಾತ್ರ ನಂಬಲು ಸಾಧ್ಯ. ನಮ್ಮವರೇ ನಮಗೆ ಮೋಸ ಮಾಡುವರು. ಈ ಬದುಕಲ್ಲಿ ಯಾರಾದರೆ ಮೋಸ ಹೋಗುವಿರೋ ಅವರಲ್ಲಿ ಬಹಳಷ್ಟು ಜನ ತಮ್ಮವರಿಂದಲೇ ಮೋಸ ಹೋಗಿರುವರು. ಅದು ವ್ಯವಹಾರವಾಗಲಿ, ಹಣದ ವಿಚಾರವಾಗಲಿ, ಬಾಂಧವ್ಯವಾಗಲಿ. ಮನುಷ್ಯ ತಮ್ಮವರಿಂದಲೇ ಅನೇಕ ಬಾರಿ ಮೋಸ ಹೋಗುವನು. ಇದು ಕುರುಡಾಗಿ ನಂಬುವುದರ ಪರಿಣಾಮ. ಈ ನನ್ನ ಮಾತುಗಳು ನಿಮ್ಮನ್ನು ಎಚ್ಚರಿಕೆಯ ಗಂಟೆಯನ್ನು ಬಾರಿಸುವ ಪ್ರಯತ್ನವಾಗಿದೆ. ನಂಬಿಕೆ ತಪ್ಪಲ್ಲ, ಕುರುಡಾಗಿ ನಂಬುವುದು ತಪ್ಪು. ಈ ಬದುಕಲ್ಲಿ ಬಾಂಧವ್ಯಕ್ಕೆ ಬೆಲೆಯಿಲ್ಲ. ಒಡ ಹುಟ್ಟಿದವರಿಂದಲೇ ಮೋಸ ಹೋಗುವೆ. ಆಸ್ತಿ ಅಂತಸ್ತಿಗಾಗಿ ಒಳಸಂಚು ರೂಪಿಸುವರು. ಎಚ್ಚರ, ಬಹಳ ಎಚ್ಚರದ ಹೆಜ್ಜೆಯನ್ನಿಡಬೇಕು. ಜಾಣತನ ಮುಖ್ಯ. ನಮ್ಮ ಸುತ್ತಲೂ ಇಂತಹ ಅದೆಷ್ಟೋ ಘಟನೆಗಳು ನಡೆದರೂ ಮನುಷ್ಯ ಇನ್ನೂ ಪಾಠ ಕಲಿಯಲಿಲ್ಲ. ನಿಮ್ಮ ಜೀವನದ ಅನುಭವದಿಂದಲೇ ಪಾಠ ಕಲಿಯುವ ಅಗತ್ಯವಿಲ್ಲ. ಸುತ್ತಲೂ ನಡೆಯುವ ಘಟನೆಗಳಿಂದಲೂ ಪಾಠವನ್ನು ಕಲಿತೂ ಸಹ ಎಚ್ಚರವನ್ನು ವಹಿಸಬಹುದು. ಇನ್ನಾದರೂ ಮೋಸ ಹೋಗಬೇಡ, ಅದಕ್ಕಾಗಿ ಕುಗ್ಗಬೇಡ. ಎಚ್ಚರ ವಹಿಸು. ಜಾಣ ನಡೆಯನ್ನು ಹಾಕುತ್ತಾ ಮುಂದೆ ಸಾಗು. ಇದು ಜೀವನ. ಇಲ್ಲಿ ಯಾರೂ ಆಸರೆಗೆ ಬರುವುದಿಲ್ಲ. ಬರುವುದು ನಮ್ಮ ಜಾಣತನ ಮಾತ್ರ. ಜಾಣತನವೆಂದರೆ ಇನ್ನೊಬ್ಬರಿಗೆ ಮೋಸ ಮಾಡುವುದಲ್ಲ, ನಾವು ಮೋಸ ಹೋಗದ ಹಾಗೆ ಎಚ್ಚರ ವಹಿಸುವುದು ಅಷ್ಟೇ. ಜೀವನದಲ್ಲಿ ಅವಶ್ಯಕತೆ ಇದ್ದರೇನೇ ಮಾತನಾಡಿ, ಇಲ್ಲವಾದರೆ ಮೌನವಾಗಿರಿ.
ಮೌನಕ್ಕಿಂತ ಮಿಗಿಲಾದ ಶಕ್ತಿ ಮತ್ತೊಂದಿಲ್ಲ. ಮಹಾನ್ ಸಾಧಕರೆಲ್ಲ ಆಗಾಗ ಮೌನವನ್ನು ಅನುಸರಿಸುತ್ತಾರೆ. ಸಾಧ್ಯವಾದಷ್ಟು ಸಂಭಾಷಣೆಯಲ್ಲಿ ಇತರರ ಪ್ರಸ್ತಾವನೆಯನ್ನು ತರಬೇಡಿ. ಕೆಟ್ಟ ಸಂಭಾಷಣೆಗಳು ಯಾವಾಗಲೂ ಇತರರ ಬಗ್ಗೆಯೇ ಚರ್ಚೆಯಾಗುತ್ತವೆ. ಒಳ್ಳೆಯ ಸಂಭಾಷಣೆಗಳು ಸಿದ್ಧಾಂತದ ಮೇಲೆ ಚರ್ಚೆಯಾಗುತ್ತವೆ. ಆದಷ್ಟು ಸಂಭಾಷಣೆಗಳು ಒಳ್ಳೆಯ ವಿಷಯದ್ದಾಗಿರಲಿ. ಇದರಿಂದ ಎಲ್ಲರಿಗೂ ಜ್ಞಾನ, ಸಂತೋಷ, ನೆಮ್ಮದಿ ದೊರೆಯುತ್ತದೆ. ಏನೂ ಗೊತ್ತಿಲ್ಲದ ಪ್ರಾಣಿಗಳು ಕೂಡ ನಮ್ಮ ಜೊತೆ ವಿಶ್ವಾಸದಿಂದ ಇರುತ್ತವೆ. ಆದರೆ ಎಲ್ಲ ಗೊತ್ತಿರುವ ಕೆಲವು ಮನುಷ್ಯರು ಮಾತ್ರ ನಂಬಿಸಿ ನಂಬಿಕೆ ದ್ರೋಹವನ್ನು ಮಾಡುತ್ತಿರುವರು. ಶುನಕಕ್ಕೆ ಬಾಲ ಒಂದೇ ಡೊಂಕಾಗಿರುತ್ತದೆ. ಆದರೆ ವಿಶ್ವಾಸದಲ್ಲಿ ಮಾತ್ರ ಅದನ್ನು ಮೀರಿಸಿದ ಜೀವಿ ಮತ್ತೊಂದಿಲ್ಲ. ಕೆಲವು ಮನುಷ್ಯರಿಗೆ ಬುದ್ಧಿ ಡೊಂಕಾಗಿರುತ್ತದೆ. ನಂಬಿದವರನ್ನು ಮುಳುಗಿಸುವುದರಲ್ಲಿ ಅವರನ್ನು ಮೀರಿದವರು ಮತ್ತೊಬ್ಬರಿಲ್ಲ. ಶುನಕಕ್ಕೆ ಇರುವ ಬಾಲವನ್ನು ಸರಿಪಡಿಸಬಹುದೇನೋ, ಆದರೆ ಕೆಲವು ಮನುಷ್ಯರ ಬುದ್ಧಿಯನ್ನು ಮಾತ್ರ ಯಾವತ್ತೂ ಸರಿಪಡಿಸಲಾಗುವುದಿಲ್ಲ. ಯಾವಾಗ ಏನು ನಡೆಯುತ್ತದೆ ಎಂಬುದು ಯಾರ ಕೈಯಲ್ಲೂ ಇರುವುದಿಲ್ಲ. ಆದರೆ ಯಾವಾಗ ಯಾವ ರೀತಿ ವರ್ತಿಸಬೇಕು ಎನ್ನುವ ವಿಚಾರ ಮಾತ್ರ ನಿನ್ನ ಕೈಯಲ್ಲಿರಬೇಕು. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.